ನಮಸ್ಕಾರ ಸ್ನೇಹಿತರೆ, NRG ಕನ್ನಡ ವ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಆರೋಗ್ಯಕರವಾದ ಕಪ್ಪಾದ ಉದ್ದವಾದ ಕೂದಲಿಗೆ ಮನೆಯಲ್ಲೇ ಹೇಗೆ ಎಣ್ಣೆಯನ್ನು ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ 3 ನೆಲ್ಲಿಕಾಯಿಯನ್ನು ತಗೊಂಡಿದ್ದೀನಿ. ಒಂದು ಅರ್ಧ ಬೌಲ್ನಷ್ಟು ಕರಿಬೇವನ್ನು ಕೂಡ ತಗೊಂಡಿದ್ದೀನಿ. ಒಂದು 5 ಸ್ಪೂನ್ನಷ್ಟು ಮೆಂತ್ಯಕಾಳನ್ನು ಕೂಡ ತಗೊಂಡಿದ್ದೀನಿ. ಮೆಂತ್ಯಕಾಳು ಜೊತೆಗೆ ಕಲುವಂಜಿ ಅಂತ ಬರುತ್ತೆ. ಇದು ಕಪ್ಪು ಎಳ್ಳು ಅಥವಾ ಕಲ್ವಂಜಿ ಅಂತ ಕರೀತಾರೆ. ಇದನ್ನು ಕರಿಜೀರಿಗೆ ಅಂತಲೂ ಕರೀತಾರೆ. ಇದು ಆಯುರ್ವೇದಿಕ್ ಶಾಪಲ್ಲಿ ಮತ್ತು ಪೂಜಾ ಅಂಗಡಿಗಳಲ್ಲಿ ಸಿಗುತ್ತೆ. ಈರುಳ್ಳಿ ಹೂವು ಅಂತಲೂ ಕೂಡ ಇದಕ್ಕೆ ಹೇಳ್ತಾರೆ. ಇದನ್ನು ನಾವು ಹೊಟ್ಟೆಗೂ ಕೂಡ ನೀರಲ್ಲಿ ತಗೊಳ್ತಾರೆ. ಇದನ್ನು ಫೇಸ್ ಪ್ಯಾಕ್ ಆಗಿ ಮುಖಕ್ಕೂ ಕೂಡ ಹಚ್ಕೊಳ್ತಾರೆ. ಇದರ ಜೊತೆಗೆ ಒಂದು ದಾಸವಾಳದ ಹೂವನ್ನು ಕೂಡ ತಗೊಂಡಿದ್ದೀನಿ. ಮತ್ತು ಒಂದು 2 ದಾಸವಾಳದ ಎಲೆಯನ್ನು ಕೂಡ ತಗೊಂಡಿದ್ದೀನಿ. ಈಗ ಈ 3 ನೆಲ್ಲಿಕಾಯಿಯನ್ನು ಕೂಡ ಸಣ್ಣದಾಗಿ ತುರಿದಿಟ್ಕೊಳ್ಬೇಕು. ಇದು ತುರ್ಕೊಂಡಿದ್ದಾದಮೇಲೆ ನಾವು ಕರಿಬೇವನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಳ್ಬೇಕು. ಮತ್ತು ದಾಸವಾಳದ ಎಲೆಗಳನ್ನು ಕೂಡ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಅದರ ಎಲೆಗಳನ್ನು ಕೂಡ ಕಟ್ ಮಾಡಿಟ್ಕೊಂಡಿದ್ದೀನಿ. ಇದೆಲ್ಲ ಆಗಿದ್ಮೇಲೆ ನಾವು ಮೆಂತ್ಯಕಾಳು ಮತ್ತು ಕಲ್ವಂಜಿನ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ತರಿಯಾಗಿ ಇದನ್ನು ರುಬ್ಕೊಳ್ಬೇಕು. ತುಂಬ ನುಣ್ಣಗೆ ರುಬ್ಕೋಬಾರ್ದು. ಈಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ನಾನು ಒಂದು ಅರ್ಧ ಲೀಟ್ರ್ನಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಒಂದು ಅರ್ಧ ಲೀಟ್ರ್ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡು ಅದು ಸ್ವಲ್ಪ ಬಿಸಿ ಹಾಕಬೇಕು. ಬಿಸಿ ಆದಮೇಲೆ ಕರಿಬೇವನ್ನು ಕಟ್ ಮಾಡಿ ಇಟ್ಕೊಂಡಿದ್ವಲ್ವ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ದಾಸವಾಳದ ಎಲೆ ಮತ್ತು ದಾಸವಾಳದ ಹೂವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾವು ತುರಿದಿಟ್ಕೊಂಡಿದ್ವಲ್ಲ ನೆಲ್ಲಿಕಾಯಿ ಅದನ್ನು ಕೂಡ ಹಾಕ್ಕೊಳ್ಬೇಕು. ಮತ್ತು ಮೆಂತ್ಯ ಮತ್ತು ಕಲ್ವಂಜಿನೂ ಕೂಡ ಸೇರಿಸ್ಕೋಬೇಕು. ಈಗ ಇದನ್ನು ಮಿಕ್ಸ್ ಮಾಡ್ತಾ ಒಂದು 2-3 ನಿಮಿಷ ಈ ರೀತಿ ಕುದಿಸ್ಕೋಬೇಕು. ನೋಡ್ತಾ ಇರ್ಬೋದು ಇಲ್ಲಿ ಹೇಗೆ ನೊರೆ ಬರ್ತಾ ಇದೆ ಅಂತ. ಸ್ಮೆಲ್ಲು ಕೂಡ ಎಷ್ಟು ಘಮ ಘಮ ಅಂತ ಬರ್ತಾ ಇದೆ ಗೊತ್ತಾ. ಈ ರೀತಿ ಮಾಡಿಕೊಂಡು ನಾನಿದನ್ನು ಕಂಪ್ಲೀಟ್ ತಣ್ಣಗಾಗೋವರೆಗೂ ಒಂದು ದಿನ ಪೂರ್ತಿ ಇದೇ ಪಾತ್ರೆಯಲ್ಲಿ ಬಿಡ್ತೀನಿ. ನೋಡಿ ಚೆನ್ನಾಗಿ ಕುದೀತಾ ಇದೆ. ಈಗ ಗ್ಯಾಸ್ ಆಫ್ ಮಾಡಿ ತಣ್ಣಗಾಗೋಕ್ಕೆ ಬಿಡ್ತೀನಿ. ನೋಡಿ ಇದು ಪೂರ್ತಿ ತಣ್ಣಗಾದ್ಮೇಲೆ ಹೇಗೆ ಬಂದಿದೆ ಎಣ್ಣೆ ಅಂತ. ಎಷ್ಟು ಕಪ್ಪಾಗಿ ಬಂದಿದೆ. ಇದು ಕಲ್ವಂಜಿ ಕಪ್ಪಿರುತ್ತಲ್ವ ಅದನ್ನು ಹಾಕಿರ್ತೀವಿ. ಸೊ ಅದಕ್ಕೆ ಇದು ಸ್ವಲ್ಪ ಕಪ್ಪಾಗಿರುತ್ತೆ. ಇದು ಪೂರ್ತಿ ತಣ್ಣಗಾಗಿದೆ. ಈಗ ನಾನು ಇದನ್ನು ಒಂದು ಬಾಕ್ಸ್ಗೆ ಸೋಸ್ಕೊಳ್ತಾ ಇದ್ದೀನಿ. ನೀವು ಗ್ಲಾಸಿನ ಜಾರಿಗೆ ಬೇಕಾದರೂ ಅಥವಾ ಯಾವುದ್ರಲ್ಲಾದರೂ ಈ ರೀತಿ ಸೋಸಿ ಇಟ್ಕೋಬೋದು. ನೀವು ಇದನ್ನು ಪ್ರತಿ ಸಲ ಹಚ್ಕೊಳ್ತಾ ಬರಬೇಕು. ಒಂದೇ ವಾರಕ್ಕೆ ಹಚ್ಕೊಂಡೆ ನನಗೆ ರಿಸಲ್ಟ್ ಬರಲಿಲ್ಲ ಅನ್ನಬಾರ್ದು. ಇದೇ ಥರ ಮಾಡಿಕೊಂಡು ಪ್ರತಿ ಸಲ ನಾವು ಇದೇ ಎಣ್ಣೆನ ಹಚ್ಕೊಳ್ತಾ ಬಂದರೆ 100% ರಿಸಲ್ಟ್ ಸಿಗುತ್ತೆ. ನಾನು ಇದೇ ಥರ ಮಾಡಿ ಇಟ್ಕೊಳ್ಳೋದು ಎಣ್ಣೆನ. ಮೊದಲಿಗೆ ಬೇರೆ ಎಣ್ಣೆ ಎಲ್ಲ ಹಚ್ಕೊಳ್ತಾ ಇರಬೇಕಾದ್ರೆ ಹೇರ್ ಫಾಲ್ಸ್ ಎಲ್ಲ ಆಗ್ತಾಯಿತ್ತು. ಈಗ ನಾನು ಈ ಥರ ಮಾಡಿಕೊಂಡು ಹಚ್ಕೊಳ್ಳೋದ್ರಿಂದ ಹೇರ್ ಫಾಲ್ಸ್ ಎಲ್ಲ ಕಡಿಮೆ ಆಗಿದೆ ಮತ್ತು ತಲೆ ಕೂದಲು ಕಪ್ಪಾಗಿ ಉದ್ದವಾಗಿ ಬರ್ತಾ ಇದೆ. ಖಂಡಿತವಾಗಿಯೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ನೀವು ಕೂಡ ಟ್ರೈ ಮಾಡಿ ಇದನ್ನೇ ಹಚ್ಕೊಳ್ಳಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಪ್ಲೀಸ್ ನಮ್ಮ NRG ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.